ಜನಗಳಿಗೆ ಏನಂದರೆ ಈಗ ಈ ಮುಸ್ಲಿಮರು ಬಂದು ನಮಗೆ ಒಂದು ಹೋರಾಟ ಮಾಡಿದರೆ ಅವತ್ತು ಎದ್ದು ಹೇಳ್ತಾರೆ ನಮ್ಮ ಹಿಂದೂಗಳು ಅವರು ಯಾಕೆ ಬಂದಿದ್ದಾರೆ, ಅವರು ನಮ್ಮ ಹಿಂದೂಗಳ ಪರವಾಗಿ ಯಾಕೆ ಮಾತಾಡಬೇಕು ಅನ್ನುವಂಥದ್ದು ನಮ್ಮ ಹಿಂದೂಗಳು ಎದ್ದು ನಿಂತಿದ್ದಾರೆ. ಹಾಗಾದರೆ ಇಷ್ಟು ವರ್ಷದಲ್ಲಿ ನಮ್ಮ ಹಿಂದೂಗಳು ಎಲ್ಲಿ ಹೋಗಿದ್ದಾರೆ ನಾನು ಕೇಳುವಂಥ ಪ್ರಶ್ನೆ. ಇವತ್ತು ಕೂಡ ಹೇಳ್ತಾ ಇದ್ದೇನೆ, ನಾಳೆಯೂ ಕೂಡ ಹೇಳ್ತಾ ಇದ್ದೇನೆ, ಸಮೀರ್ ಅವರು ದೇವಸ್ಥಾನದ ಬಗ್ಗೆ ಯಾವುದೂ ಮಾತು ಕೂಡ ಎತ್ತಿಲ್ಲ. ಸಮೀರ್ ಅವರ ಪರವಾಗಿ ಇವತ್ತು ಕೈ ಮುಗಿದು ಕೇಳ್ತಾ ಇದ್ದೇನೆ, ಸಮೀರ್ ಅವರಿಗೆ ಏನು ಆಗದಂತೆ ಇಡೀ ಕೋಟಿ ಜನ ಸೇರಿ ಅವರಿಗೆ ಒಂದು ಭದ್ರತೆಯನ್ನು ಕೊಡಿಸಬೇಕಂತ ನಾನು ಕೇಳ್ತಾ ಇದ್ದೇನೆ. ಸತ್ಯಾಂಶವನ್ನು ಬಿಡಿಸಿದರೆ ನಾಳೆ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಮಾತು ಬರುತ್ತೆ. ಹಾಗಾದರೆ ಸತ್ಯಾಂಶನ ಯಾರು ಬಿಚ್ಚಿಡಬಾರ್ದಾ? ಇದನ್ನೆಲ್ಲ ಮುಚ್ಚಾಕುವಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ? ದೊಡ್ಡವರು ಮಾಡ್ತಾ ಇದ್ದಾರೆ. ಯಾರು ದೊಡ್ಡವರಾಗಾದರೆ? ಸಮೀರ್ ಅವರು ಯಾರಂತ ನನಗೆ ಗೊತ್ತಿಲ್ಲ. ಜಾತಿ ಯಾವುದೇ ಆಗಲಿ ಒಂದು ಮಗುವಿನ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ತುಂಬಾ ಖುಷಿಯೇ ಇದೆ. ಅವರಿಂದ ಇವರಿಗೆ ಶಿಕ್ಷೆ ಆಗುತ್ತೆ, ಇವತ್ತು ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನನಗೆ ಭರವಸೆ ಇದೆ ಸರ್. ಹಿಂದೂ ಆಗಲಿ, ಮುಸ್ಲಿಮ್ ಆಗಲಿ, ಕ್ರಿಶ್ಚನ್ ಆಗಲಿ, ಯಾರೇ ಆಗಲಿ, ಹೆಣ್ಣು ಎಣ್ಣೆ ಮಗು ಯಾರೇ ಇವತ್ತು ಹೋರಾಟ ಮಾಡಿದರೂ ಕೂಡ ಅದು ಹೆಣ್ಣಿಗೋಸ್ಕರ ಹೋರಾಟ ಮಾಡಿದ್ದಾರೆ. ಖಂಡಿತ ಸಮೀರ್ ಅವರ ನಾನು ವಿಡಿಯೋನೆಲ್ಲ ನೋಡಿದ್ದೇನೆ. ನನ್ನ ಮಗಳಿಗೆ ಏನು ಯಾವ ರೀತಿ ಆಗಿದೆಯೋ, ನಾವು ಯಾವ ರೀತಿ ಕಂಪ್ಲೇಂಟನ್ನು ಕೊಟ್ಟಿದ್ದೇವೋ ಅದೆಲ್ಲವೂ ಕೂಡ ಅವರು ಬಿಚ್ಚಿಟ್ಟ ವಿಡಿಯೋದಲ್ಲಿ ಖಂಡಿತ ಸರಿಯೇ ಇದೆ. ಆ ವಿಡಿಯೋವನ್ನು ಕೋಟ್ಯಾಂತರ ಜನ ನೋಡಿದ್ದಾರೆ. ಇವಾಗ ಜನಗೆ ಗೊತ್ತಾಗಿದೆ ಧರ್ಮಸ್ಥಳದಲ್ಲಿ ಸೌಜನ್ಯಗೆ ಏನಾಗಿದೆಯೇ ಅಂತ ಎಲ್ಲರಿಗೂ ಗೊತ್ತಾಗಿದೆ. ನಾನು ಸಮೀರ್ ಅವರಿಗೆ ಅದೇ ಹೇಳ್ತಾ ಇದ್ದೇನೆ, ಸಮೀರ್ ಅವರಿಗೆ ಏನು ಆಗದಂತೆ ಸರ್ಕಾರ ಮುಖ್ಯಮಂತ್ರಿಗಳ ಹತ್ರ ನಾನು ಕೇಳ್ತಾ ಇದ್ದೇನೆ. ಅವರಿಗೆ FIR ಅವರಿಗೆ ನೋಟಿಸ್ ಕಳಿಸಿದ್ದಾರೆ. ಆ ನೋಟಿಸನ್ನು ಕೂಡ ನೀವು ವಾಪಸ್ ತೆಕ್ಕೊಂಡು ಅವರಿಗೆ ಒಂದು ಭದ್ರತೆಯನ್ನು ಕೊಡಬೇಕಂತ ನಾನು ಮುಖ್ಯಮಂತ್ರಿ ಹತ್ರ ಕೇಳ್ತಾ ಇದ್ದೇನೆ. ಖಂಡಿತ ನನಗೆ ನನ್ನ ಮಗಳ ಒಂದು ಹೋರಾಟ ಅಂದರೆ ಅದು ನನ್ನ ಮಗಳಲ್ಲ ಸರ್, ಇಡೀ ದೇಶದ ಮಗಳಾಗಿದ್ದಾಳೆ. ಇವತ್ತು ಕೋಟ್ಯಾಂತರ ಜನ ನೋಡಬೇಕು, ಕೋಟ್ಯಾಂತರ ಜನಿಗೆ ಸೌಜನ್ಯನ ಒಂದು ಮನ ಏನು ಮುಟ್ಟಿದೆಯೋ ಆ ನೋವು ಇವತ್ತು ಇಡೀ ದೇಶಕ್ಕೆ ಮುಟ್ಟಿದೆ. ಅದು ನಾನೊಂದು ಹೆಮ್ಮೆ ಪಡ್ತೇನೆ. ಇವತ್ತು ನನ್ನ ಮಗಳು ಸತ್ತಿದ್ರು ಕೂಡ ಜೀವಂತವಾಗಿ ನಡೀತಾ ಇದ್ದಾಳೆ, ಎಲ್ಲರ ಮನದಲ್ಲೂ ಹೋಗ್ತಾ ಇದ್ದಾಳೆ. ಸಮೀರ್ ಅವರಿಗೆ ನಾನು ಯಾವತ್ತೂ ಕೂಡ ನಿನ್ನೆ ಕೂಡ ಫೋನ್ ಮಾಡಿ ಹೇಳಿದ್ದೇನೆ, ಸಮೀರ್ ಅವರೇ ನಾನು ನಿಮ್ಮ ಜೊತೆ ಇದ್ದೇನೆ, ಇವತ್ತು ಕೋಟ್ಯಾಂತರ ಜನ ನೋಡಿದ್ದಾರೆ, ಏನು ಆಗದಂತೆ ನಮ್ಮ ಬೆಂಬಲ ನಿಮಗೆ ಇದ್ದೇ ಸಮೀರ್ ಅವರೆಂದು ನಾನು ನಿನ್ನೆ ಫೋನ್ ಮಾಡಿ ಅವರ ಹತ್ರ ನಾನೇ ಮಾತಾಡಿದ್ದೆ ಸರ್. ಹಿಂದೂ ಆಗಲಿ, ಮುಸ್ಲಿಮ್ ಆಗಲಿ, ಕ್ರಿಶ್ಚನ್ ಆಗಲಿ, ಯಾರೇ ಆಗಲಿ, ಹೆಣ್ಣು ಎಣ್ಣೆ ಮಗು ಯಾರೇ ಇವತ್ತು ಹೋರಾಟ ಮಾಡಿದರೂ ಕೂಡ ಅದು ಹೆಣ್ಣಿಗೋಸ್ಕರ ಹೋರಾಟ ಮಾಡಿದ್ದಾರೆ. ಜಾತಿ ಮತಗಳ ಯಾವುದು ಬಗ್ಗೆ ಕೂಡ ನಾನು ಕೂಡ ನಮಗೆ ಯಾವ ಜಾತಿ ಕೂಡ ಇಲ್ಲ. ಹಿಂದೂಗಳಾಗಲಿ, ಕ್ರಿಶ್ಚನ್ ಆಗಲಿ, ಯಾವ ಮುಸ್ಲಿಮರಾಗಲಿ ಇವತ್ತು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಖಂಡಿತ ಇದಕ್ಕೆ ಯಾರು ಕೂಡ ಅವರಿಗೆ ಮಾತಾಡಬಾರ್ದು, ಅವರ ಪರವಾಗಿ ಮಾತಾಡಬೇಕು, ಅವರ ಪರವಾಗಿ ನಿಲ್ಲಬೇಕು. ಇದು ಹಿಂದೂಗಳಾಗಲಿ, ಕ್ರಿಶ್ಚನ್ ಆಗಲಿ, ಅಲ್ಲ ಮುಸ್ಲಿಮ್ ಆಗಲಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ಇವತ್ತು ಎಲ್ಲ ಜನಗಳಿಗೆ ಕೈ ಮುಗಿತು ಕೇಳ್ತಾ ಇದ್ದೇನೆ. ಸಮೀರ್ ಅವರು ನಮಗೆ ಗೊತ್ತೇ ಇಲ್ಲ ಸರ್. ಈಗ 5-6 ದಿನದಿಂದ ಈ ವಿಡಿಯೋಗಳನ್ನು ನೋಡಿ ಯಾರು ಸಮೀರ್ ಅವರು ಅಂತ ನಮಗೆ ಅವಾಗ ಗೊತ್ತಾಗಿದೆ. ಇವತ್ತು ನನ್ನ ಮಗಳ ವಿಡಿಯೋ ಏನನ್ನೆಲ್ಲ ಇವರು ಒಂದು ಅಲ್ಲಿ ಏನೇನು ಯಾವ ರೀತಿ ಆಗಿದೆಯೋ ಆ ರೀತಿಯ ಒಂದು ನಾನು ಹೇಳಿದಂಥ ನನ್ನ ಮಗಳ ಅತ್ಯಾಚಾರ ಇಲ್ಲಿ ಆಗಿಲ್ಲ, ಎಲ್ಲದ ಕೊನೆಗೆ ಅತ್ಯಾಚಾರ ಮಾಡಿದ್ದಾರೆ, ಎದೆಗೆ ಕಚ್ಚಿದ್ದಾರೆ, ಬಟ್ಟೆಯೆಲ್ಲ ತೆಗೆದು ಬೆತ್ತಲೆಯಾಗಿ ಮಗುವನ್ನು ಬಿಸಾಡಿದ್ದಾರೆ. ಆ ಮಗು ಎಷ್ಟು ಬೊಬ್ಬಿಡಿರ್ಬೋದು, ಅಮ್ಮ ನನ್ನನ್ನು ಬದುಕಿಸಿ ಅಂತ. ಆ ಮಾತಿಗೆ ಇವರು ಕೇಳದಿದ್ದರೂ ಆ ನೋವು ಮನಸ್ಸಲ್ಲಿಟ್ಟು ಇವತ್ತು ವಿಡಿಯೋ ಮಾಡಿ ಇಡೀ ದೇಶಕ್ಕೆ ಕೋಟ್ಯಾಂತರ ಜನ ನೋಡಿದ್ದಾರೆ. ಆ ಕೋಟ್ಯಾಂತರ ಜನಗಳಿಗೆ ನಾನು ಸಮೀರ್ ಅವರ ಪರವಾಗಿ ಇವತ್ತು ಕೈ ಮುಗಿದು ಕೇಳ್ತಾ ಇದ್ದೀನಿ, ಸಮೀರ್ ಅವರಿಗೆ ಏನು ಆಗದಂತೆ ಇಡೀ ಕೋಟಿ ಜನ ಸೇರಿ ಅವರಿಗೆ ಒಂದು ಭದ್ರತೆಯನ್ನು ಕೊಡಿಸಬೇಕಂತ ನಾನು ಕೇಳ್ತಾ ಇದ್ದೇನೆ. ಅವರು ಏನು ವಿಡಿಯೋಗಳನ್ನು ಮಾಡಿದ್ದಾರಾ ಅದೆಲ್ಲ ಸತ್ಯಾಂಶವೇ. ನಾನು ಹೇಳಿದ ಮಾತು ಏನಿದೆಯೋ ಅದೇ ರೀತಿ ಅವರು ವಿಡಿಯೋ ಕೂಡ ಮಾಡಿದ್ದಾರೆ. ಅದೇ ರೀತಿ ಅದು ಮಾಡಿದ್ದರಿಂದ ಇವತ್ತು ಅವರಿಗೆ ಎಲ್ಲ ಕಡೆಯಿಂದ ಬೆದರಿಕೆ ಬರ್ತದೆ. ಯಾಕೆಂದರೆ ಸತ್ಯಾಂಶವನ್ನು ಯಾರು ಬಿಡಿಸಬಾರ್ದು. ಇಲ್ಲಿ ಸತ್ಯಾಂಶವನ್ನು ಬಿಡಿಸಿದರೆ ನಾಳೆ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಮಾತು ಬರುತ್ತೆ. ಹಾಗಾದರೆ ಸತ್ಯಾಂಶನ ಯಾರು ಬಿಚ್ಚಿಡಬಾರ್ದಾ? ಹಾಗಾದರೆ ಒಂದು ಹೆಣ್ಣು ಮಗುವಿಗೆ ಇಲ್ಲಿ ಖಂಡಿತ ಕೊಲೆ ಮಾಡಬಹುದಾ, ಇಲ್ಲಿ ಅತ್ಯಾಚಾರ ಮಾಡಬಹುದಾ? ಯಾರು ಕೇಳುವವರಿಲ್ವಾ? ಅಲ್ಲ ನ್ಯಾಯ ಒಂದು ಕೊಡಿಸುವವರು ಯಾರು ಇಲ್ವೋ ನಮ್ಮ ದೇಶದಲ್ಲಿ ಅನ್ನುವಂಥ ನನಗೆ ನೋವು ಆಗ್ತಿದೆ ಸರ್. ಅಂದರೆ ನಾನು ಆ ಇದರಲ್ಲಿ ನನಗೆ ಗೊತ್ತಿರಲಿಲ್ಲ. ನನಗೆ ತಮ್ಮಂದಿರೆಲ್ಲ ಹೇಳುವಾಗ ನಮಗೆ ಗೊತ್ತಿತ್ತು, ಇದು 12 ದಿವಸ ಇಟ್ಕೊಂಡು ಆಮೇಲೆ ಟೆಸ್ಟಿಗೆ ಕಳಿಸಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಾಗಿದೆ. ಖಂಡಿತ ಇದು ಯಾರ ಕೈವಾಡ ಇರ್ಬೋದು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ.
ಒಂದು ಚಿಕ್ಕ ಮಗುಗೂ ಕೂಡ ಗೊತ್ತಾಗುತ್ತೆ ಇಷ್ಟು ದಿವಸ ಒಂದು ವಸ್ತುಗಳನ್ನು ಇಟ್ಟರೆ ಏನಾಗುತ್ತೆ ಅನ್ನುವಂಥದ್ದು ಒಂದು ಚಿಕ್ಕ ಮಗುವಿಗೂ ಗೊತ್ತಾಗುತ್ತೆ. ಆದ್ದರಿಂದ ಇದು ಯಾರ ಕೈಯೊಡೆ ಇರ್ಬೋದು ಈಗ ಎಲ್ರಿಗೂ ಗೊತ್ತಾಗಬೇಕು. ಅದು 12 ದಿವಸ ಇಟ್ಟು ಆಮೇಲೆ ಫಂಗಸ್ ಬಂದ ನಂತರ ಟೆಸ್ಟ್ ಮಾಡಿದ್ರೆ ಏನು ಸಿಗುತ್ತೆ ಸರ್? ಇದನ್ನೆಲ್ಲ ಮುಚ್ಚಾಕುವಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ? ದೊಡ್ಡವರು ಮಾಡ್ತಾ ಇದ್ದಾರೆ. ಯಾರು ದೊಡ್ಡವರಾಗಾದರೆ 12 ವರ್ಷ ದಾಟಿದ ನಂತರ ಅಂದರೆ ನಾವು ಹೈಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಅನ್ನುವಂಥದ್ದು ನಾವು ಭರವಸೆಯಲ್ಲಿದ್ದೇವೆ. ಆದರೂ ಕೂಡ 13 ವರ್ಷ ಮುಟ್ಟುವಾಗಲೇ ಇವತ್ತು ಇಡೀ ಬುಗ್ಗಿಲಿ ಎದ್ದಿದೆ. ಅದು ನಮಗೆ ಒಂದು ತುಂಬ ಖುಷಿ ಆಗ್ತಿದೆ. ಇವತ್ತು ಸಮೀರ್ ಅವರು ಯಾರಂತ ನನಗೆ ಗೊತ್ತಿಲ್ಲ, ಜಾತಿ ಯಾವುದೇ ಆಗಲಿ ಒಂದು ಮಗುವಿನ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ತುಂಬಾ ಖುಷಿಯೇ ಇದೆ. ಅವರಿಂದ ಇವರಿಗೆ ಶಿಕ್ಷೆ ಆಗುತ್ತೆ, ಇವತ್ತು ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನನಗೆ ಭರವಸೆ ಇದೆ ಸರ್. ಅದು ನಮಗೆ ಕೋರ್ಟಿನ ಇದರಲ್ಲಿ ಏನಾಗುತ್ತಾ ನ್ಯಾಯ ಸಿಗುವಂಥ ಇದರಲ್ಲಿ ಇಲ್ಲ. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಇನ್ನು ಹೋರಾಟ ಮಾಡಬೇಕು. ಹೋರಾಟ ಮಾಡಿದರೂ ಕೂಡ ಒಂದು ಮಗುವಿನ ನೆನಪು ಎಲ್ರಿಗೂ ಇರುತ್ತೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಹೋರಾಟ ಇನ್ನು ಆಗಬೇಕು. ಎಲ್ಲರೂ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಏನಕ್ಕೆ ಹೋರಾಟ ಉಂಟಾ, ಹೋರಾಟ ಮಾಡಲಿಕ್ಕೆ ಅಂತ, ಏನು ಸುದ್ದಿ ಇಲ್ಲ ರಕ್ತಿ ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಹೋರಾಟ ಮಾಡಲಿಕ್ಕೆ ಉಂಟು ಅಂತ. ಅಂದರೆ ಬೆಂಗಳೂರು ಸ್ಟೇ ತಂದಿದ್ದಾರೆ ನಮಗೆ. ಮೇಸೆಟ್ರು ನಾನು ಮತ್ತು ಪ್ರಸನ್ನರಿಯವರು ಯಾರು ಮಾತಾಡಬಾರ್ದು ಅನ್ನುವಂಥದ್ದು ಎಲ್ಲ ಸ್ಟೇ ತಂದಿದ್ದಾರೆ. ಆ ಸ್ಟೇಯನ್ನು ತೆಗೆದ ನಂತರ ಹೋರಾಟ ಮಾಡಲಿಕ್ಕೆ ಪರ್ಮಿಷನ್ ಸಿಗುತ್ತೆ ಅನ್ನುವಂಥ ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗೆ ಹೋರಾಟ ಮಾಡಬೇಕಂತ ಇದ್ದೇನೆ. ನಾನು ನ್ಯಾಯ ಸಿಗುವವರೆಗೂ ಹೋರಾಟ ಖಂಡಿತ ಮಾಡ್ತೇವೆ. ನಾವು ಸರ್ಕಾರದ ಮುಖ್ಯಮಂತ್ರಿಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ 2 ಸಲ ಮುಖ್ಯಮಂತ್ರಿ ಕಾಲ ಬುಡಕ್ಕೆ ನಾನು ಹೋಗಿ ಅವ್ರ ಹತ್ರ ಹೇಳಿದ್ದೆ, ನನಗೆ ನ್ಯಾಯ ಕೊಡಿಸಿ, ನಿಮ್ಮಿಂದ ನಮಗೆ ನ್ಯಾಯ ಸಿಗಲಿ ಅನ್ನುವಂಥದ್ದು ಮಾತು ಅವ್ರ ಹತ್ರ ಕೂಡ ನಾನು ಬಿಚ್ಚಿಟ್ಟಿದ್ದೇನೆ. ಇವತ್ತೇ ನಾನು ಅವ್ರ ಹತ್ರ ಕೈ ಮುಗಿದು ಕೇಳ್ತಾ ಇದ್ದೇನೆ, ಸಮೀರಿಗೆ ಭದ್ರತೆಯನ್ನು ಕೊಡಬೇಕು ನೀವು. ಅವರಿಗೆ ಏನು ಆಗದಂತೆ ಯಾವುದು ನೋಟಿಸ್ ಕಳಿಸಿದ್ರು ಕೂಡ ಅದು ವಾಪಸ್ ತೆಗೊಳ್ಬೇಕು ಅಂತ ನಾನು ಮುಖ್ಯಮಂತ್ರಿ ಅವರಿಗೆ ಹೇಳ್ತಾ ಇದ್ದೇನೆ. ಏಕೆಂದರೆ ಮುಖ್ಯಮಂತ್ರಿಗಳಿಂದಲೇ ಇವತ್ತು ಅವರಿಗೆ ಬೆದರಿಕೆ ಬರ್ತಿದೆ. ಅವರಿಗೆ ಯಾವುದು ಕೂಡ ನೋಟಿಸನ್ನು ಕೂಡ ಕಳಿಸಿ ಇವರನ್ನು ಒಳಗೆ ಹಾಕಬೇಕು ಅನ್ನುವಂಥದ್ದು ನಮಗೆ ಸುದ್ದಿ ಇಲ್ಲಿ ತನಕ ಬಂದಿದೆ. ಆದ್ದರಿಂದ ಇವತ್ತು ಅವರ ಹತ್ರನೇ ನಾನು ಕೇಳ್ತಾ ಇದ್ದೇನೆ, ನೀವು ಆ ನೋಟಿಸನ್ನು ವಾಪಸ್ಸು ತಗೊಂಡು ಅವರಿಗೆ ಭದ್ರತೆಯನ್ನು ಕೊಡಿ ಅನ್ನುವಂಥದ್ದು ನಾನು ಈ ಮಾತನ್ನು ಸೌಜನ್ಯ ತಾಯಿಯಾಗಿ ಬೇಡ್ಕೊಳ್ತೇನೆ. ನಮ್ಮ ಹೋರಾಟದಲ್ಲಿ ಎಷ್ಟು ಜನ ನಾವು ಇಲ್ಲಿ ಇದ್ದೇವೋ ಅವರೆಲ್ಲರೂ ಫೋನ್ ಮಾಡಿ ಹೇಳ್ತಿದ್ದಾರೆ, ಸಮೀರ್ ಅವರೇ ನಾವಿದ್ದೇವೆ, ನೀವು ಹೆದರಬೇಡಿ, ನಾವು ನಿಮ್ಮ ಬೆಂಬಲಕ್ಕೆ ಇದ್ದೇವೆ, ನಿಮಗೆ ಏನು ಆಗದಂತೆ ನಾವು ನೋಡಿಕೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ನಮ್ಮ ಜೊತೆ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಸಮೀರರ ಜೊತೆ ನಾವು ಇದ್ದೇವೆ. ನಾನು ನಿನ್ನೆನೇ ಅವರ ಹತ್ರ ಮಾತಾಡಿದ್ದೆ. ಅಂದರೆ ಅವರಿಗೆ ಬೆದರಿಕೆ ಇದೆ, ಅವರನ್ನು ಅರೆಸ್ಟ್ ಮಾಡಬೇಕಂತ ನೋಟಿಸ್ ಇಲ್ಲ, ಪೊಲೀಸ್ನವರು ಬಂದಿದ್ದಾರೆ ಅಂತ ನನಗೆ ಇಲ್ಲಿ ಫೋನ್ ಬಂತು. ಅವಾಗ ನಾನು ಅವರಿಗೆ ಫೋನ್ ಮಾಡಿ ಹೇಳಿದ್ದೆ, ಸಮೀರವರು ನೀವು ಹೆದರಬೇಡಿ, ನಾನು ಸೌಜನ್ಯ ತಾಯಿ, ನಾವು ನಿಮ್ಮ ಜೊತೆ ಇದ್ದೇವೆ ಏನಾದರೂ ಕೂಡ ಅಂತ ನಾನು ನಿನ್ನೆ ಅವ್ರಿಗೆ ಫೋನ್ ಹತ್ರ ನಾನು ಸಮಾಧಾನವನ್ನು ವ್ಯಕ್ತಪಡಿಸಿದ್ದೇನೆ. ಇದರಲ್ಲಿ ಜಾತಿ ಮತ ಯಾವುದು ನೋಡಬಾರ್ದು ಸರ್. ಇವತ್ತು ಜಾತಿ ಮತ ಯಾವುದೂ ನೋಡಬಾರ್ದು. ಒಂದು ಹೆಣ್ಣಿಗೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅವರು. ಹೆಣ್ಣು ಮಗುವಿಗೆ ಒಂದು ನ್ಯಾಯ ಸಿಗಲಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ನಾನು ಪರ ವಿರೋಧಿಗಳಿಗೆ ಇವತ್ತು ಹೇಳ್ತಾ ಇದ್ದೇನೆ, ನಿಮ್ಮ ಕಾಲ ಬುಡಕ್ಕೂ ಬಂದರೂ ಕೂಡ ಇಂಥವರೇ ನಿಮಗೆ ನ್ಯಾಯ ತೆಗೆಸ್ಕೊಡ್ಲಿಕ್ಕೆ ಬೇಕು ಅನ್ನುವಂಥದ್ದು. ಖಂಡಿತವಾಗಿ ನೀವು ಕೂಡ ಸಮೀರರ ಜೊತೆ ಇದ್ದು ಅವರಿಗೆ ಪ್ರೋತ್ಸಾಹವನ್ನು ಮಾಡಿ ಅವರಿಗೆ ಒಂದು ಬೆಂಬಲ ಕೊಡಿ ಅನ್ನುವಂಥದ್ದು ನಾನು ಇವರಿಗೆ ಕೂಡ ನಾನು ಹೇಳ್ತಾ ಇದ್ದೇನೆ. ಜನಗಳಿಗೆ ಏನಂದರೆ, ಈಗ ಈ ಮುಸ್ಲಿಮರು ಬಂದು ನಮಗೆ ಒಂದು ಹೋರಾಟ ಮಾಡಿದರೆ ಅವತ್ತು ಎದ್ದು ಹೇಳ್ತಾರೆ ನಮ್ಮ ಹಿಂದೂಗಳು, ಅವರು ಯಾಕೆ ಬಂದಿದ್ದಾರೆ, ಅವರು ನಮ್ಮ ಹಿಂದೂಗಳ ಪರವಾಗಿ ಯಾಕೆ ಮಾತಾಡಬೇಕು ಅನ್ನುವಂಥದ್ದು ನಮ್ಮ ಹಿಂದೂಗಳು ಎದ್ದು ನಿಂತಿದ್ದಾರೆ. ಹಾಗಾದರೆ ಇಷ್ಟು ವರ್ಷದಲ್ಲಿ ನಮ್ಮ ಹಿಂದೂಗಳು ಎಲ್ಲಿ ಹೋಗಿದ್ದಾರೆ ನಾನು ಕೇಳುವಂಥ ಪ್ರಶ್ನೆ. ಮುಸ್ಲಿಮರು ಇಳಿಯುವಾಗ ಇವರು ಇಷ್ಟರವರೆಗೆ ಎಲ್ಲಿ ಹೋಗಿದ್ದಾರೆ ಅನ್ನುವಂಥ ನನ್ನೊಂದು ಪ್ರಶ್ನೆ. ಯಾಕೆಂದರೆ ಇವತ್ತು ನಮಗೆ 11 ವರ್ಷ ಮುಂಚೆಯೇ ನಮ್ಮ ಜೊತೆ ಮುಸ್ಲಿಮರು ಇದ್ದರು. ನನ್ನ ಮಗಳ ಯಾವತ್ತು ಅತ್ಯಾಚಾರ ಕೊಲೆ ಪ್ರಕರಣ ಆಗಿದೆಯೋ ಆ ದಿವಸದಲ್ಲಿ ಅವರು ಮುಂಬತ್ತಿಯನ್ನು ಇಟ್ಟು ಒಂದು ಮೆರವಣಿಗೆಯಲ್ಲಿ ಅದು ಮಾಡ್ತಾ ಇದ್ದರು ನಮ್ಮ ಮುಸ್ಲಿಮರು. ಯಾರೂ ಮಾತಾಡಿಲ್ಲ. ನಾನು ಇವತ್ತು ಕೂಡ ಹೇಳ್ತಾ ಇದ್ದೇನೆ, ನಾಳೆಯೂ ಕೂಡ ಹೇಳ್ತಾ ಇದ್ದೇನೆ, ಸಮೀರ್ ಅವರು ದೇವಸ್ಥಾನದ ಬಗ್ಗೆ ಯಾವುದೂ ಮಾತು ಕೂಡ ಎತ್ತಿಲ್ಲ. ಇದು ಸುಮ್ಮನೆ ಏನೇನು ಜನಗಳ ಒಂದು ಇಡೀ ಇದಕ್ಕೆ ಮುಟ್ಟುವಂಥ ಇದು ಕೆಲಸ ಮಾಡ್ತಾ ಇದ್ದಾರೆ ಹೊರತು ತಪ್ಪು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಖಂಡಿತ ಯಾವಾಗಲೂ ನೀವು ಮಾಡಬೇಡಿ. ಇದರ ಬಗ್ಗೆ ದೇವಸ್ಥಾನದ ಬಗ್ಗೆ ಯಾರು ಕೂಡ ಮಾತು ಎತ್ತಿಲ್ಲ ಅವರು. ಖಂಡಿತವಾಗಿ ಇದಕ್ಕೆ ನೀವು ಕೂಡ ಅವರ ಬೆಂಬಲಕ್ಕೆ ನಿಲ್ಲಬೇಕಂತ ಕೇಳ್ತಾ ಇದ್ದೆ. ಯಾಕಂದರೆ ವಿಡಿಯೋಗಳನ್ನು ಡಿಲೀಟ್ ಮಾಡಬೇಕಂದ್ರೆ ಇವರಿಗೆ ಒಂದು ಹಿಡ್ದದ್ದು ಸೌಜನ್ಯನ ಕೊಲೆ ಪ್ರಕರಣ ಬಗ್ಗೆ ಎಲ್ಲ ವಿಡಿಯೋಗಳನ್ನು ಬಿಟ್ಟಿದ್ದಾರೆ. ಇದು ಜನತೆಗೆ ಕೋಟ್ಯಾಂತರ ಜನಕ್ಕೆ ಗೊತ್ತಾಗುತ್ತೆ ಅನ್ನುವಂಥದ್ದು ಇವ್ರದ್ದು ಒಂದು ದೊಡ್ಡವ್ರದ್ದು ಒಂದು
ಮನವರಿಕೆ. ಇಲ್ಲಿ ಇವರ ಡಿಲೀಟ್ ಮಾಡಬೇಕು ಯಾವುದಕ್ಕೆ ಕಾರಣ ಅಂದರೆ ದೇವಸ್ಥಾನ ಬಗ್ಗೆ ಮಾತಾಡಿದ್ದಾನೆ ಅನ್ನುವಂಥದ್ದು ಒಂದು ನಾಟಕ ಆಡಿ ಇದು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಇದು ಡಿಲೀಟ್ ಯಾರು ಕೂಡ ಮಾಡಬೇಡಿ. ದಾಖಲೆನೇ ಇವತ್ತಿನವರೆಗೂ ಕೋಟ್ಯಾಂತರ ಜನ ನೋಡಿದ್ದು ಇಲ್ಲ, ಗೊತ್ತಾಗಿಲ್ಲ ಜನಗಳಿಗೆ. ಇವತ್ತು ಸಮೀರಿನಿಂದಲೇ ಇವತ್ತು ಕೋಟ್ಯಾಂತರ ಜನಗಳಿಗೆ ಮನ ಮುಟ್ಟಿದೆ. ಯಾವ ರೀತಿ ಎಷ್ಟು ಕೊಲೆ ಆಗಿದೆ, ಎಷ್ಟು ಅತ್ಯಾಚಾರಗಳು ಧರ್ಮಸ್ಥಳದಲ್ಲಿ ನಡೀತಿದೆ ಅನ್ನುವಂಥದ್ದು ಜನಗಳಿಗೆ ಇವಾಗ ಮುಟ್ಟಿದ್ದೆ. ಸಮೀರಿಂದಲೇ ನಾನು ಅದೇ ಕೇಳ್ತಾ ಇದ್ದೇನೆ. ಇವತ್ತು ದೇವರು ಅದನ್ನು ಕಲಿಸಿದ್ದಾರೆ. ನಿಮಗೆ ಜಾತಿ ಅಂತಲ್ಲ, ನಿಮಗೆ ಮುಸ್ಲಿಮರಾಗಿ ಒಂದು ನ್ಯಾಯ ಸಿಗುತ್ತೆ ಅನ್ನುವಂಥ ದೇವರು ಅವರನ್ನು ಒಂದು ಕಲಿಸಿದ್ದಾರೆ. ನನ್ನ ಮನದಲ್ಲಿ ನಿಂತು ಇನ್ನು ಯಾವಾಗಾದರೂ ಒಬ್ಬರು ಹುಟ್ಟಿ ಬರ್ತಾರೆ, ಈ ನ್ಯಾಯಕ್ಕೋಸ್ಕರ ಹುಟ್ಟಿ ಬರ್ತಾರೆ, ಯಾವ ಜಾತಿಯಾಗಲಿ ಅದಕ್ಕೆ ನಾನು ರೆಡಿಯಾಗಿದ್ದೇನೆ, ನನಗೆ ನ್ಯಾಯ ಸಿಗುತ್ತೆ ಅನ್ನೋದು ನಾನು ನನ್ನ ಮನದಲ್ಲಿ ಒಂದು ಇತ್ತು. ಮೊನ್ನೆ ಅವರ ವಿಡಿಯೋ ಬಿಟ್ಟುವಾಗ ನಾನೇ ಮನಸ್ಸಲ್ಲಿ ಹೇಳಿದ್ದೆ, ದೇವರೇ ಇವತ್ತು ಜಾತಿ ಯಾವುದೇ ಇರಲಿ ದೇವರೇ, ಇವತ್ತು ನಮಗೆ ಒಂದು ದೇವರು ಕಲಿಸ್ಕೊಟ್ಟಿದ್ದಾರೆ, ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ. ಧರ್ಮಸ್ಥಳಕ್ಕೆ ಬರುವವರೆಲ್ಲ ನಮ್ಮ ಮನೆಗೆ ಬಂದು ಹೋಗ್ತಾರೆ. ಮೊನ್ನೆ ಕೂಡ ನಿನ್ನೆ 9:30 ಗಂಟೆಗೆ ಜನ ಬಂದಿದ್ದಾರೆ ಮಾತಾಡ್ಸಲಿಕ್ಕೆ ಅಂತ. ಮೊನ್ನೆ ಕೂಡ ಟಿಟಿಗೋಡಿ ಬಳಿ ಬಂದಿದ್ದಾರೆ. ನಾನು ಅದನ್ನೇ ಮಾತು ಹೇಳ್ತಿದ್ದೇನೆ, ಏಕೆಂದರೆ ನಾನೊಂದು ತಾಯಿಯಾಗಿ ಇಂದು ನೋವನ್ನು ತಿಂದ ನಾನು ತಾಯಿ. ನಾನು ಹೇಳ್ತೇನೆ, ಸರ್ ನೀವು ದೇವಸ್ಥಾನಕ್ಕೆ ಬನ್ನಿ, ಮಂಜುನಾಥ ಅಣ್ಣಪ್ಪ ಇಡೀ ದೇವಸ್ಥಾನ ನಮ್ಮದು, ನಮ್ಮ ದೇವರು, ಹಿಂದೂಗಳ ದೇವರು, ಬನ್ನಿ ನೀವು. ಆದರೆ ₹1 ಕಾಣಿಕೆ ಡಬ್ಬಿ ಹಾಕಬೇಡಿ. ಆ ನಿಮ್ಮ ಕಾಣಿಕೆ ಡಬ್ಬಿಯಿಂದ ಇವತ್ತು ನಮ್ಮಂಥ ಪಾಪದವರ ಮಕ್ಕಳನ್ನು ತಿಂದು ಇವರು ಬಿಸಾಡ್ತಾರೆ. ಆ ಯಾವುದೇ ಒಂದು ಇದೆಯೋ ಅದನ್ನೆಲ್ಲ ಮುಚ್ಚಾಕ್ತಾರೆ ಕೇಸ್ಗಳನ್ನು. ನೀವು ಆ ತಂದ ಹಣವನ್ನು ನಿಮ್ಮ ಕಡೆ ಪಾಪದವರಿಗೆ ದಾನ ಮಾಡಿ ಅಂತ ನಾನು ಹೇಳ್ತೇನೆ. ಏಕೆಂದರೆ ಇವತ್ತು ನಿಮ್ಮದು ಭಕ್ತಿ ಮಾತ್ರ ದೇವರಿಗೆ ಇದ್ದದ್ದು, ಹಣ ಬೇಡ. ಅದು ಒಂದು ನಾನು ನಿಮ್ಮ ಹತ್ರ ಬೇಡ್ತಾ ಇದ್ದೇನೆ. ಯಾವಾಗಲೂ ಯಾರ ಹತ್ರ ಕೂಡ ನಾನು ಹೇಳ್ತಾ ಇದ್ದೇನೆ, ಮತ್ತು ಇವತ್ತು ಕೂಡ ಹೇಳ್ತಾ ಇದ್ದೇನೆ, ನಿನ್ನೆಯೂ ಕೂಡ ಹೇಳಿದ್ದೇನೆ, ದೇವಸ್ಥಾನಕ್ಕೆ ಬಂದವರು ದೇವಸ್ಥಾನ ಮಾತ್ರ ನೀವು ಬನ್ನಿ, ದೇವರ ದರ್ಶನ ಮಾಡ್ಕೊಂಡೋಗಿ, ಕಾಣಿಕೆ ಡಬ್ಬಿ ಹಾಕಬೇಡಿ ಅಂತ ನಾನು ಯಾವತ್ತು 11 ವರ್ಷದಿಂದಲೇ ಹೇಳ್ತಾ ಇದ್ದೇನೆ. ಸಂತೋಷ್ ರಾವು ಏನೂ ಅಲ್ಲ, ಅವರು ಮಾನಸಿಕ ಒಬ್ಬ, ಅವನಿಂದ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬರಿಂದ ಹೆಣ್ಣು ಮಗಳನ್ನು ಎಳ್ಕೊಂಡು ಹೋಗಿ ಈ ರೀತಿ ಮಾಡಲಿಕ್ಕೆ ಅವನಿಂದ ಸಾಧ್ಯ ಇಲ್ಲ, ಖಂಡಿತ ಅವನಲ್ಲ. ನಾವು 11 ವರ್ಷದಿಂದ ಹೇಳ್ತಾನೆ ಇವತ್ತಿನವರೆಗೂ ಹೇಳ್ತಾ ಇದ್ದೇವೆ, ಸಂತೋಷ್ ರಾವ್ ಅಲ್ಲ, ಅವನು ಖಂಡಿತ ಮಾಡಿಲ್ಲ. ಅವನನ್ನು ಒಂದು ಪ್ರಾಣಿಯಾಗಿ ಒಂದು ಅರೆಸ್ಟ್ ಮಾಡಿದ್ದಾರೆ ಹೊರತು ಅವನಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವನು ಮುಟ್ಟಲಿಲ್ಲ ಅಂತ ನಾನು ಈ ಇದರಲ್ಲಿ ಹೇಳ್ತಾ ಇದ್ದೆ. ಅವನು 6 ವರ್ಷ ಆದ ನಂತರ ಜೈಲಿಂದ ಬಂದರು ವಾಪಸ್ಸು. ಆವಾಗ ಅವರ ಹತ್ರ ಹೋಗಿ ನಾನು ಮಾತಾಡ್ಸ್ಕೊಂಡು ಬಂದೆ, ಆದರೆ ಅವರು ಮಾತಾಡಲಿಲ್ಲ. ಅವರ ತಂದೆ ಹತ್ರ ಹೋಗಿ ಮಾತಾಡಿ ಅವರಿಗೆ ಕೂಡ ನಾನು ನನ್ನ ಮಗಳ ಒಂದು ಸಾವು ಆಗಿದೆ, ಆದರೂ ನಿಮ್ಮ ಮಗ ಬದುಕಿ ಬಂದಿದ್ದಾನೆ, ಅದು ನನಗೆ ಒಂದು ಖುಷಿ. ಇವತ್ತು ನಿಮ್ಮ ಮಗನಿಗೆ ಏನೂ ಆಗದೆ ಇರಲಿ ಅಂತ ನಾನು ಅವರ ಹತ್ರ ತಂದೆ ಹತ್ರ ಕೂಡ ನಾನು ಅವರ ಹತ್ರ ಮಾತಾಡಿಸ್ಕೊಂಡು ಬಂದಿದ್ದೇನೆ. ಇವತ್ತು ಸಂತೋಷ್ ರಾವ್ ನಮ್ಮ ಹತ್ರ ಮಾತಾಡಿಲ್ಲ, ಅವನಿಗೆ ಹೆದರಿಕೆಯಾಗಿದೆ. ಅಂದರೆ ಅವನಿಗೆ ಶಿಕ್ಷೆ ತುಂಬಾ ಕೊಟ್ಟಿದ್ದಾರೆ. ಸೌಜನ್ಯನ ನೀನೇ ಕೊಲೆ ಮಾಡಿದೆ ಅಂತ ನೀನೇ ಒಪ್ಪಿಕೋ, ಇಲ್ಲಾಂದರೆ ಇನ್ನು ಮನೆಯವರನ್ನು ಕೂಡ ನಾವು ಅರೆಸ್ಟ್ ಮಾಡ್ತೇವೆ. ಮರ್ಮಂಗಕ್ಕೆಲ್ಲ ಪೆಟ್ರೋಲ್ ಹಾಕಿ ತುಂಬಾ ಶಿಕ್ಷೆ ಕೊಟ್ಟಿದ್ದಾರೆ. ಆದರೆ ನನ್ನ ಮಗಳು ಈ ಶಿಕ್ಷೆ ತಿಂದು ಪ್ರಾಣ ಬಿಟ್ಟಿದ್ದಾರೆ, ಅವರ ಮಗ ಆ ರೀತಿ ಶಿಕ್ಷೆ ಪಡೆಯುತ್ತಿದ್ದಾನೆ ಪೊಲೀಸರಿಂದ. ಅದಕ್ಕೆ ನಾನು ಅವರಿಗೆ ಹೋಗಿ ಸಾಂತ್ವನವನ್ನು ಹೇಳಿ ಬಂದಿದ್ದೇನೆ.